ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ಅಪ್ಲಿಕೇಶನ್ 2024ಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ಹಲವಾರು ಪ್ರಶ್ನೆಗಳನ್ನ ಕೇಳಿದ್ರು. ಅವುಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ತಿದ್ದೀವಿ. ನಂತರ ನಿಮ್ಮಲ್ಲೂ ಕೂಡ ಏನಾದರೂ ಡೌಟ್ಸ್ ಇರಬಹುದು, ಅದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಅವುಗಳಿಗೆ ಉತ್ತರವನ್ನ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ತಿಳಿಸ್ತೀವಿ. ಸರಿ, ಈಗ ಮೊದಲನೇ ಪ್ರಶ್ನೆ ಏನಾಗಿತ್ತು ಅಂತ ಹೇಳಿದ್ರೆ, ವಿದ್ಯಾರ್ಥಿ ಕೇಳಿರುವಂತ ಪ್ರಶ್ನೆ, ನಾನು ಆಲ್ರೆಡಿ ಅಪ್ಲಿಕೇಶನ್ ಹಾಕಿ ಫೀ ಪೇಮೆಂಟ್ ಅನ್ನ ಮಾಡಿದ್ದೀನಿ. ಈಗ ಆಲ್ರೆಡಿ ಫೀ ಪೇಮೆಂಟ್ ಮಾಡಿದ್ರು ಕೂಡ ಅಪ್ಲಿಕೇಶನ್ ಎಡಿಟ್ ಮಾಡೋದಕ್ಕೆ ಅವಕಾಶ ಇರುತ್ತಾ ಅಂತ ಪ್ರಶ್ನೆ ಆಗಿತ್ತು. ಇದಕ್ಕೆ ಉತ್ತರವನ್ನು ತಿಳ್ಕೊಳ್ಳೋದಾದ್ರೆ ಅವಕಾಶ ಇರುತ್ತೆ. ಅಂದ್ರೆ ಯಾವ ವಿದ್ಯಾರ್ಥಿಗಳು ಆಲ್ರೆಡಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರೆ ಅವರಿಗೋಸ್ಕರನೇ ಈ ಅವಕಾಶ ಕೊಟ್ಟಿರೋದು. ಅಂದ್ರೆ ಅಪ್ಲಿಕೇಶನ್ ಅಲ್ಲಿ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ಅದನ್ನ ಎಡಿಟ್ ಮಾಡಿ ಸರಿ ಮಾಡ್ಕೊಳ್ಳಿ ಅಂತ. ಅದಕ್ಕೋಸ್ಕರ ನೀವು ಆಲ್ರೆಡಿ ಫೀ ಪೇಮೆಂಟ್ ಮಾಡಿದ್ರೂ ಕೂಡ ನಿಮಗೆ ಎಡಿಟ್ ಮಾಡಿ ಸರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಎಡಿಟ್ ಮಾಡಿ ಸರಿ ಮಾಡ್ಕೊಳ್ಳಿ. ನಂತರ ಮುಂದಿನ ಪ್ರಶ್ನೆ ಏನಾಗಿದೆ ಅಂತ ಹೇಳಿದ್ರೆ, ಒಬ್ಬ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಇದ್ದಾರೆ, ಅವರು ಆಲ್ರೆಡಿ ಫೀ ಪೇಮೆಂಟ್ ಅನ್ನ ಮಾಡಿದ್ದಾರೆ. ಫೀ ಪೇಮೆಂಟ್ ಮಾಡಿ ಹಲವಾರು ದಿನಗಳೇ ಆಗಿವೆ, ಅಂದ್ರೆ ಒಂದು 4-5 ಡೇಸ್ ಅಥವಾ ಅದಕ್ಕಿಂತ ಜಾಸ್ತಿ ಟೈಮ್ ಆಗಿದೆ. ಬಟ್ ಈಗಲೂ ಕೂಡ ಮತ್ತೆ ಫೀಸ್ ಪೇ ಮಾಡೋದಕ್ಕೆ ತೋರಿಸ್ತಾ ಇದೆ ಅಂತ ಹೇಳಿದ್ರು. ಸೊ ಈ ರೀತಿ ಪ್ರಾಬ್ಲಮ್ ಅನ್ನು ನೀವು ಫೇಸ್ ಮಾಡ್ತಾ ಇದ್ರೆ, ಈಗ KEA ವೆಬ್ಸೈಟ್ ಅಲ್ಲಿ ಏನು ಗ್ರೀವಿಯನ್ಸ್ ಪೋರ್ಟಲ್ ಇದೆ, ಗ್ರೀವಿಯನ್ಸ್ ಮ್ಯಾನೇಜ್ಮೆಂಟ್ ಅಂತ, ಅದರ ಮೂಲಕ ನೀವು ಫೇಸ್ ಮಾಡ್ತಿರುವಂತಹ ಪ್ರಾಬ್ಲಮ್ ಅನ್ನ ತಿಳಿಸಿ. ಅಂದ್ರೆ ಈ ರೀತಿ ಆಗ್ತಾ ಇದೆ, ನಾನು ಆಲ್ರೆಡಿ ಫೀ ಪೇಮೆಂಟ್ ಅನ್ನ ಮಾಡಿದ್ದೀನಿ, ಅಪ್ಲಿಕೇಶನ್ ಫೀಸ್ ಪೇ ಮಾಡಿದ್ದೀನಿ, ಬಟ್ ಆದ್ರೂ ಕೂಡ ಈಗ ಮತ್ತೆ ಫೀಸ್ ಅನ್ನ ಪೇ ಮಾಡಿ ಅಂತ ತೋರಿಸ್ತಾ ಇದೆ ಅಂತ ಆ ಗ್ರೀವಿಯನ್ಸ್ ಪೋರ್ಟಲ್ ಅಲ್ಲಿ ನಮ್ಮ ಕೇದವರು ತಿಳಿಸಿ ಅವರು ಅದಕ್ಕೆ ಸೊಲ್ಯೂಷನ್ ಅನ್ನ ಕೊಡ್ತಾರೆ. ಸರಿನಾ? ನಂತರ ಮುಂದಿನ ವಿಷಯ ಏನು ಅಂತ ಹೇಳಿದ್ರೆ, KCET ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಮುಗಿತಾ ಅಂತ ಕೇಳಿದ್ರು. ಮುಗಿದಿಲ್ಲ. ಯಾಕಂತ ಹೇಳಿದ್ರೆ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಈ ಹಿಂದೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗ February 10 ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಅಂತ ಹೇಳಿದ್ರು. ಅದರ ನಂತರ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿ February 20, 2024 ವಿದ್ಯಾರ್ಥಿಗಳು KCETಗೋಸ್ಕರ ರಿಜಿಸ್ಟ್ರೇಷನ್ ಮಾಡಿ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿದ್ದಾರೆ. ಸೊ February 20 ವಿದ್ಯಾರ್ಥಿಗಳು KCETಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ನಂತರ ವಿದ್ಯಾರ್ಥಿ ಕೇಳಿರುವಂತಹ ಮತ್ತೊಂದು ಪ್ರಶ್ನೆ, ನಾವೀಗ ಅಪ್ಲಿಕೇಶನ್ ಎಡಿಟಿಂಗ್ ಏನು ಆಪ್ಷನ್ ಕೊಟ್ಟಿದ್ದಾರೆ, ಅದರಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಅನ್ನ ಚೇಂಜ್ ಮಾಡಬಹುದಾ, ಎಕ್ಸಾಮಿನೇಷನ್ ಸೆಂಟರ್ನ ಎಡಿಟ್ ಮಾಡಬಹುದಾ ಅಂತ ಕೇಳಿದ್ರು. ನಾನು ಆಕ್ಚುಲಿ ಬಹಳ ಮೊದಲೇ ವಿಡಿಯೋನ ಮಾಡಿದ್ದೆ. ಇದರಲ್ಲಿ ಯಾವ್ಯಾವ ಡೀಟೇಲ್ಸ್ ಅನ್ನ ಎಡಿಟ್ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಅಂತ ಅದನ್ನು ಚೆಕ್ ಮಾಡಿ. ಈಗ ಹೇಳೋದಾದ್ರೆ, ಆ ಎಕ್ಸಾಮಿನೇಷನ್ ಸೆಂಟರ್ ಏನಿದೆ ಅದನ್ನ ಎಡಿಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ನಂತರ ಯಾವ್ಯಾವ ಡೀಟೇಲ್ಸ್ ಅನ್ನ ಎಡಿಟ್ ಮಾಡೋದಕ್ಕೆ ಆಗತ್ತೆ ಅಂತ ಡೀಟೇಲ್ ವಿಡಿಯೋನ ಅಪ್ಲೋಡ್ ಮಾಡಿದೀವಿ. ಈ ವಿಡಿಯೋದ ಲಿಂಕ್ ಅನ್ನ ಟಾಪ್ ಕಾಮೆಂಟ್ ಬಾಕ್ಸ್ ಇರ್ತೀವಿ, ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಚೆಕ್ ಮಾಡಿ. ನಂತರ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.